ಮಾಧ್ಯಮದ ಮುಖಾಂತರ ಎಸ್.ಎಲ್. ಭೈರಪ್ಪನವರ ಸ್ಟೇಟ್ಮೆಂಟ್ನ ಬಿ.ಎಲ್. ಭೈರಪ್ಪನವ್ರ ಪರವಾಗಿ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊತೀನಿ. ಅಂದರೆ ಕಾಂಗ್ರೆಸ್ಸಿನ ಇವತ್ತಿನ ನೈಜ ಸ್ಥಿತಿಯನ್ನು ನೋಡಿ ಕೊಟ್ಟಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ. ನಾನು ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ರಾತ್ರಿ 8:30 ಗಂಟೆಯಲ್ಲಿ ಹೋಗುವಂಥ ಒಂದು ಸನ್ನಿವೇಶ ಬಂದಿತ್ತು. ಆ ರಾತ್ರಿ 8:30 ಅಸಂಖ್ಯಾತವಾದಂಥ ಭಕ್ತರು ಅಲ್ಲಿ ಇದ್ದರು ಅನ್ನೋದು ನೋಡಿ ನಾನು ದೀಕ್ಷಿತರ ಜೊತೆ ಮಾತಾಡ್ತಾ ಇದ್ದೆ. ಏನು ಸಾಮಾನ್ಯ ಇಷ್ಟೊತ್ತಲ್ಲಿ ವಿರಾಮವಾಗಿರುತ್ತೆ, ಇಷ್ಟೊಂದು ಜನ ಇದ್ದಾರೆ ಅಂತ ಮಾತಾಡ್ತಾ ಇದ್ದೆ. ಆವಾಗ ಅವ್ರು ಹೇಳಿದಂಥ ಮಾತು, ಶಕ್ತಿ ಯೋಜನೆ ಪ್ರಾರಂಭ ಆಗದಾಗಿಂದನೂ ಕೂಡ ಇಷ್ಟು ಸಂಖ್ಯೆಯ ಜನ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೇನೋ ಅಂತ ಒಂದು ಮಾತು ಹೇಳಿದ್ರು. ಚಾಮುಂಡಿ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡುವಂಥ ಸನ್ನಿವೇಶದಲ್ಲಿ ನನ್ನ ಮನಸ್ಸಿಗೆ ಅನಿಸೋದೇನೆಂದರೆ, ಬಡ ಜನರಲ್ಲಿ ಇರ್ತಕ್ಕಂಥಷ್ಟು ಭಕ್ತಿ, ಸೌಕರ್ಯ ಇರ್ತಕ್ಕಂಥ, ಸೌಲಭ್ಯ ಇರ್ತಕ್ಕಂಥ ಶ್ರೀಮಂತರಲ್ಲಿ ಅದ್ರ ಬಗ್ಗೆ ಕಡಿಮೆ ಇರುತ್ತೆ. ಆದರೆ ಬಡ ಜನರಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸಿದ್ರು ಕೂಡ ಅವರ ಕೌಟುಂಬಿಕವಾದಂಥ ಸಮಸ್ಯೆ ಕಾರಣಕ್ಕಾಗಿ ಬಂದಿರಲಿಕ್ಕಾಗಿರಲಿಲ್ಲ. ಇವತ್ತು ಸರ್ಕಾರ ತಂದಂಥ ಸಿದ್ದರಾಮಯ್ಯ ಸಾಹೇಬ್ರನವರ ನೇತೃತ್ವದ ಸರ್ಕಾರ ತಂದಂಥ ಶಕ್ತಿ ಯೋಜನೆ, ಮನೆಯಲ್ಲಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಬೇಕಾಸ್ ಜಗಳಗಳು ಅದು ಇದು ನಡೆದಿರ್ತವೆ. ದುಃಖ ದುಮ್ಮಾನಗಳು ಬಂದಾಗ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೋಬೇಕು. ಎಲ್ಲ ಗೊತ್ತಾದವರೆಲ್ಲ ಹೇಳ್ತಾರೆ, ಚಾಮುಂಡಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡೆ, ಮಂಜುನಾಥಂಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡೆ, ಸುಬ್ರಹ್ಮಣ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡೆ, ಶೃಂಗೇರಿ ಶಾರದಾಂಬೆಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡೆ ಅಂದಾಗ ಈ ಹಣ ಇಲ್ಲದಂಥ ಮೊದಲೇ ಸಮಸ್ಯೆಲಿರ್ತಕ್ಕಂಥವ್ರು, ಅಯ್ಯೋ ಅಪ್ಪನೇ ನಾನು ಇಲ್ಲಿಂದೇ ಕೈ ಮುಗಿದ್ಬಿಟ್ಟಿದ್ದೀನಿ ಅಂತ ಅನ್ನೋ ದಿನಗಳು ಇಷ್ಟು ವರ್ಷ ಇತ್ತು. ಆದರೆ ಇವತ್ತು ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಕೊಟ್ಟಂಥ ಶಕ್ತಿ ಯೋಜನೆಯಿಂದ ಅವರು ಮನ್ಸಿಗೆ ಏನಾದ್ರು ದುಃಖ ದುಗುಡ ದುಮ್ಮಾನಗಳಾದರೆ ನನ್ನ ಸಮಸ್ಯೆ ಒಂದು ಕಡೆ ಇರಲಿ, ಆ ಭಗವಂತನ ಹತ್ರ ಹೋಗೋಣ ಅಂಥೇಳಿ ಧರ್ಮದ ದೊಡ್ಡ ಕೆಲಸ ಶಕ್ತಿ ಯೋಜನೆಯಿಂದ ದೊಡ್ಡ ಮಟ್ಟದಲ್ಲಾಗಿದೆ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಬೇಕು ಅಂತ ನನಗೆ ಚಾಮುಂಡಿ ತಾಯಿನ ಮುಂದೆ ನಿಂತಾಗ ಅನಿಸ್ತು. ನಾವು ಬಡವರ ಸ್ಥಾನದಲ್ಲಿ ನಿಂತು ನೋಡಿದಾಗ ಮಾತ್ರ ಅದು ನೋವು ಅರ್ಥ ಆಗುತ್ತೆ. ನಾವು ದೂರದಲ್ಲಿ ನಿಂತು ನೋಡಿದಾಗ ಯಾರೋ ರಾಜ್ಯದಲ್ಲಿ ಹೆಂಗೆಂಗೋ ಓಡಾಡ್ತಾರೆ, ಏನೇನೋ ಓಡಾಡ್ತಾರೇನೋ ಅಂತ ಕಪೋಕಲ್ಪಿತವಾದಂಥ ಮಾತುಗಳನ್ನ ಆಡುವಂಥವ್ರು ನೋಡಿದ್ದೀವಿ. ನಾವು ಪ್ರತಿ ಶನಿವಾರ ಭಾನುವಾರ ಮೈಸೂರು ಬೆಂಗಳೂರು ರೋಡ್ಲಿ ಕಾಲು ಹಾಕೋಕ್ಕೆ ಒಂದೊಂದು ಹೆಜ್ಜೆಗೂ ಗಾಡಿಗಳು ಓಡಾಡ್ತವೆ. ಯಾಕೆ ಓಡಾಡ್ತವೆ ಅಂತಂದರೆ, ಹಣ ಉಳ್ಳಂಥವರು ಆ ವೀಕೆಂಡ್ಗಳನ್ನು ವಿರಾಮ ಮಾಡ್ಕೊಳ್ಳೋಕ್ಕೆ, ವಿಶ್ರಾಂತಿ ಮಾಡೋಕ್ಕೆ ಹಣ ಉಳ್ಳಂಥವ್ರು ಬರ್ತಿದ್ದು ನೋಡ್ತಾ ಇದ್ವಿ. ಅದು ಉಳ್ಳವರ ಕ್ರಮ ಆಗೋದಾದರೆ ನೊಂದವರಿಗೂ ಏನಾದ್ರು ಆಗಬೇಕಲ್ಲ. ನೊಂದವರು ಬದುಕಿನಲ್ಲಿ ಅವ್ರ ಮಾನಸಿಕ ಒತ್ತಡಗಳನ್ನ ನಿವಾರಣೆ ಮಾಡ್ಕೋಬೇಕಲ್ಲ. ನಾವೆಲ್ಲ ಮೋಜು ಮಸ್ತಿಗೆ ರೆಸಾರ್ಟ್ಗೆ ಯಾರೋ ಹಣ ಉಳ್ಳಂಥವ್ರು ಹೋದರೆ, ನೋವಾದರೆ ಬಡವರು ಹೋಗೋದು ದೇವಸ್ಥಾನಗಳಿಗೆ. ಅವ್ರು ಯಾವುದು ಮೋಜಿ ಮಸ್ತಿಗೆ ಹೋಗಲ್ಲ. ಆ ತಾಯಂದರು ಕುಟುಂಬ ಸಮೇತ ಬರುವಂಥವ್ರು ಕೆಲವೇ ಜನ. ಇನ್ನು ಮಿಕ್ಕವರೆಲ್ಲ ಮಹಿಳೆಯರೇ ಒಟ್ಟೊಟ್ಟಾಗಿ ಬಂದು, ತಾಯಿ ನಂಗೆ ಇಷ್ಟು ವರ್ಷ ಸಂಕಷ್ಟ ಕೊಟ್ಟಿದೆಯೇ, ಈ ಭೂಮಿ ತಾಯಿ ನಂಬ್ಕೊಂಡು ನಾನು ದುಡಿಮೆ ಮಾಡಿದ್ದೀನಿ, ಕೈ ಕೆಸರು ಮಾಡಿದ್ದೀನಿ, ನನ್ನ ದುಡಿಮೆಯ ಫಲವಾಗಿ ಇವತ್ತು ನಾನು ಒಂದು ಸಾರಿ ನಿನ್ನ ಹತ್ರ ಬಂದು ನೋಡುವಂಥ ಅವಕಾಶ ಆಯಿತು ಅಂತ ಆ ಮಹಿಳೆಯರು ಚಾಮುಂಡಿ ತಾಯಿ ಮುಂದೆ ಕೈ ಮುಗಿಯುವಂಥ ಮನಸ್ಥಿತಿ ಇದೆಯಲ್ಲ, ಆ ಭಕ್ತಿಯ ಪರಾಕಾಷ್ಠೆ ಇದೆಯಲ್ಲ, ಅದನ್ನು ಧರ್ಮವನ್ನು ರಕ್ಷಣೆ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರವರ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಸಾರ್ಥಕ ಆಯಿತು ಅಂತ ನನಗನ್ನಿಸ್ತಾ ಇತ್ತು. ಅದನ್ನು ಭೈರಪ್ಪನವ್ರಿಗೆ ಅನಿಸಿದೆ. ಆ ಯೋಜನೆಗಳು ಬಡರ ಜನರ ಪರವಾದಂಥ ಯೋಜನೆಗಳು, ಸರ್ವಜನರ ಪರವಾದಂಥ ಯೋಜನೆಗಳು ಅಂತ. ಅದಕ್ಕೆ ಅವರು ವಾಸ್ತವವಾಗಿ ಅವ್ರೇನು ಹೇಳಿದ್ದಾರೆ ಅಂದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದಂಥ ಅಲೆ ಇದೆ, ಕಾಂಗ್ರೆಸ್ ಹೆಚ್ಚು ಗೆಲ್ಲುತ್ತೆ ಅನ್ನುವಂಥ ವಾಸ್ತವ. ಅವರು ಲೇಖಕರು ಅಂದ್ರೆ ಹೆಂಗೆ ಅಂದರೆ, ಯಾವುದಾದ್ರೂ ಒಂದು ಕಥಾವಸ್ತುವನ್ನು ತಗೊಂಡ್ರೆ ಆ ಕಥಾ ಹೀರೋ ಆಗಿ ಅವರು ಸಂಚಾರ ಮಾಡಿ ಆ ಜಾಗದಲ್ಲಿ ಹೋಗಿ ಅಧ್ಯಯನ ಮಾಡಿ ಆಮೇಲೆ ಆ ಕಥೆ ಬರೀತಿದ್ದಾರೆ ಅನ್ನೋದನ್ನು ನಾನು ಭಾಳ ವರ್ಷದಿಂದ ಕೇಳಿದ್ದೆ. ಈ ಯೋಜನೆ ಬಂದ ಮೇಲೆ ಅವರು ಸುತ್ತಾಡಿದ ಕಳೆಗಳಲ್ಲಿ ಕಿವಿಗೆ ಬಿದ್ದಂಥ ಎಲ್ಲ ವಿಚಾರಗಳನ್ನು ಮನನ ಮಾಡಿಕೊಂಡು, ಅವ್ರ ಮನೇಲಿ ಕೆಲಸ ಮಾಡುವಂಥ ಶ್ರಮಿಕ ವರ್ಗದವರ ಮಾತುಗಳನ್ನೂ ಕೇಳಿಕೊಂಡು ಎಲ್ಲರ ಧ್ವನಿಯಾಗಿ ಎಸ್.ಎಲ್. ಭೈರಪ್ಪನವರ ಧ್ವನಿ ಬಂದಿರತಕ್ಕಂಥದ್ದು ನೈಜವಾದ ಪ್ರಾಕ್ಟಿಕಲ್ ಆದಂಥ ಒಂದು ಸ್ಟೇಟ್ಮೆಂಟ್ ಆಗಿದೆ. ಅದನ್ನು ಈ ಚುನಾವಣೆ ಎಸ್.ಎಲ್. ಭೈರಪ್ಪನವ್ರ ಮಾತು ಅಂದ ತಕ್ಷಣ ಬೇರೆ ಇಷ್ಟು ವರ್ಷ ಏನಾದ್ರು ಕೊಟ್ಟಿದ್ದರೆ ಅದು ಒಂದು ವರ್ಗದವ್ರ ಮಾತು ಅಂತ ಅಂತಿದ್ದವ್ರಿಗೆ ಅವರು ವಾಸ್ತವ ಆಡ್ತಿದ್ದಾರೆ ಅಂತ ಸರ್ವವರ್ಗಕ್ಕೂ ಅನಿಸುವಂಥ ಸ್ಟೇಟ್ಮೆಂಟ್ ಆಗಿದೆ ಅನ್ನೋದು ನನ್ನ ಮಾತಾಗಿದೆ. ಆರ್ಥಿಕತೆ ಅಂದರೆ ಸರ್ವರೂ ಸೇರಿ ಬೆಳೆಯುವಂಥದ್ದು. ನಾವು ಯಾವುದಾದ್ರೂ ಒಂದು ರೋಡನ್ನು ಒಂದು ಸಣ್ಣ ಪುಟ್ಟ ಮಟ್ಟದಲ್ಲಿ ನಿಧಾನ ಮಾಡಿದ್ದೀವಿ ಅಂದ ತಕ್ಷಣ ಅಭಿವೃದ್ಧಿ ನಿಂತೋಗಿದೆ ಅಂತ ಅಲ್ಲ. ಅಭಿವೃದ್ಧಿಯನ್ನು ಸರ್ಕಾರ ಬಂದ ತಕ್ಷಣ ಈ ಬಡ್ಜೆಟ್ನಲ್ಲಿ ಈ ಸಾಲಿನಲ್ಲಿ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿಗೂ 68,000 ಕೋಟಿಗಳನ್ನ ಕೊಟ್ಟಿದ್ದೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನನ್ನ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಹೇಳಿದರು.
ಅವರೆಲ್ಲರೂ ಕೂಡ ನಿಯಮಿತವಾಗಿ ಔಷಧಿಗಳನ್ನ ತಗೋತಾ ಇದ್ದಾರೆ. ಆದರೆ ಆ ತಾಯಿ ತನ್ನ ಮನೆ ಮಗುಗೆ ಊಟ ಹಾಕೋಕ್ಕಾಗಿ ಔಷಧಿ ತಗೊಂಡಿಲ್ಲ. ಯಾಕೆ ಅಂತಂದರೆ ಹಣ ಇಲ್ಲ, ತನಗೆ ಬೇಕಾದ ತಗೊಳ್ಳೋಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ. ಆದರೆ ಇವತ್ತು ಆ ತಾಯಿಗೆ 2,000 ರೂಪಾಯಿ ಹೋಗ್ತಾ ಇದೆ. ಅವಳಿಗೆ ಬೇಕಾದಂಥ ಔಷಧೋಪಚಾರಗಳನ್ನ ತಗೊಂಡು ಅವಳ ಆರೋಗ್ಯವನ್ನು ಕಾಪಾಡಿಕೊಂಡು ತನ್ನ ಕುಟುಂಬದ ಆರೋಗ್ಯವನ್ನು ಕಾಪಾಡುವಂಥ ದಿನಮಾನಸವನ್ನು ನೆಚ್ಚಿನ ಸಿದ್ದರಾಮಯ್ಯ ಸಾಹೇಬ್ರವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಈ ಚುನಾವಣೆ ದಿಕ್ಸೂಚಿಯಾಗಿ ಲೋಕಸಭೆಯಲ್ಲಿ ಅದಿಟ್ಟವಾದ ಉತ್ತರವನ್ನು ಮತದಾರರು ನೀಡ್ತಾರೆ ಅನ್ನೋದನ್ನು ನಾವು ಈ ಸನ್ನಿವೇಶದಲ್ಲಿ ಕಾಯ್ತಾ ಇದ್ದೀವಿ. ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟು ಅನುಕೂಲ ಆಗಿತ್ತು ಅಂತ ನನಗನ್ಸಲ್ಲ. ಯಾಕೆ ಅಂದರೆ ಅದು ಯೋಜನೆಗಳನ್ನ ಹೇಳಿದ್ರು, ಅದರಿಂದ ಒಂದಷ್ಟು ಜನ ಇದು ಪೊಳ್ಳು ಭರವಸೆ ಅದು ಇದು ಅಂತ ಹೇಳಿದಂಥ ಒಂದು ವರ್ಗ ಇತ್ತು. ಆದರೆ ಇದು ಅನುಷ್ಠಾನಗೊಂಡಿರ್ತಕ್ಕಂಥ ಸನ್ನಿವೇಶ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಹೇಳಿದ್ರು, ಯಾವ ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ಕೊಡ್ತಿದ್ದೀವೋ ಅದು 1,46,00,000 ಮನೆಗಳನ್ನು ಇದರ ಉಪಯೋಗ ಪಡ್ಕೊತಾ ಇದ್ದಾರೆ ಎಂದರು. ಒಂದು ಮನೇಲಿ 2 ರಿಂದ 3 ಓಟ್ ಇದೆ. ಒಂದು ಮನೇಲಿ 3 ಓಟ್ ಇದೆ ಅಂತಂದರೆ 4.5 ಲಕ್ಷ ಮತದಾರರು ಅದರ ನೇರ ಬೆನಿಫಿಟ್ದಾರರಿದ್ದಾರೆ. ಯಾವ ಮನೆಯವರು ಅದರಿಂದ ಹೊರತಾಗಿಲ್ಲ. ಅದರಿಂದ ಆಚೆಗೆ 1,21,00,000 ಸಂಖ್ಯೆಯ ಮಹಿಳೆಯರು ಗೃಹಲಕ್ಷ್ಮಿ 2,000 ರೂಪಾಯಿನ ಪಡ್ಕೊತಾ ಇದ್ದಾರೆ ಅಂತಂದರು. ಅವರು ಅವರ ಮಕ್ಕಳು ಅದು ಕಾಮನ್ ಆಗಿ ಬರುವಂಥದ್ದು. ಶಕ್ತಿ ಯೋಜನೆ ಇರ್ಬೋದು, ಯುವ ನಿಧಿ ಮುಖಾಂತರ ಎಲ್ಲೋ ಒಂದು ಕಡೆ ತಮ್ಮ ಪದವಿಯನ್ನು ಇನ್ನೊಂದನ್ನು ಮುಗಿಸಿದ ಮೇಲೆ ತನ್ನ ಯಾವುದೋ ಉದ್ಯೋಗ ಹುಡ್ಕೋಕೆ ಬೆಂಗಳೂರಿಗೆ ಹೋಗೋಕ್ಕೆ ಹಣ ಇಲ್ಲದೆ ಹೋಗಿ ಉದ್ಯೋಗ ಎಲ್ಲಿದೆ ಅನ್ನೋದು ಹುಡ್ಕೋಕ್ಕಾಗದೇ ಇದ್ದಂಥ ಒಂದು ವರ್ಗ ಇದ್ದರು. ಇವತ್ತು ಅವರು ತನ್ನ ಕೆಲಸವನ್ನು ಹುಡ್ಕೊಳ್ಳುವ ಸಮಯಕ್ಕೆ ಬೇಕಾದಂಥ ಒಂದು ಸ್ಟೈಫಂಡನ್ನು ಕೊಡುವ ಮುಖಾಂತರ ಅವರಲ್ಲಿ ಚೇತನ ಉಂಟಾಗಿದೆ. ಅವರು ನಮ್ಮಲ್ಲೊಂದು ಸಂಸ್ಕೃತಿ ಇದೆ, ಏನಂದರೆ ಉಪ್ಪು ತಿನ್ನೋದನ್ನ ಕೊನೆಯವರೆಗೆ ನೇನು ಅಂತ ಒಂದು ಸಂಸ್ಕಾರದಲ್ಲಿ ಬೆಳೆದಿರ್ತಕ್ಕಂಥ ಜನ ನಾವು. ಈ ಸರ್ಕಾರ ಕೊಡ್ತಿರ್ತಕ್ಕಂಥ ಯೋಜನೆ ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ಕೊಟ್ಟಂಥ ಯೋಜನೆ ಅನ್ನೋದು ಅವ್ರಿಗೆ ಅರ್ಥ ಇದೆ. ಬಡವರ ಕಲ್ಯಾಣ ಮಾಡದೇ ಹೋದರೆ ಯಾವ ಸರ್ಕಾರವೂ ಕೂಡ ಸಮಾಜವಾಗಿ ಎಲ್ಲರನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ನಿರ್ಮಾಣ ಆಗೋದು ಯಾವಾಗ ಅಂದರೆ ಆ ಬಡವರ ಆರ್ಥಿಕ ಸ್ಥಿತಿಗತಿಗಳನ್ನ ಎತ್ತರಿಸಿದಾಗ. ಆ ಎತ್ತರಿಸುವಂಥ ಕ್ರಮಕ್ಕಾಗಿ ಆತ್ಮಸ್ಥೈರ್ಯ ಕೊಡಬೇಕಾಗಿದೆ. ಆತ್ಮಸ್ಥೈರ್ಯ ಕೊಡುವಂಥ ಕೆಲಸವನ್ನು ಸರ್ಕಾರ ಈ 5 ಪಂಚ ಗ್ಯಾರಂಟಿಗಳ ಮುಖಾಂತರ ಅನುಷ್ಠಾನಗೊಳಿಸಿ ರಾಜ್ಯದ ಎಲ್ಲ ಜನತೆಗೆ ಈ ಯೋಜನೆಯನ್ನು ತಲುಪಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಅದರ ಪರಿಣಾಮ ಈ ಒಂದು ಸನ್ನಿವೇಶದಲ್ಲಿ ಅದು ಮತದಾನವಾಗಿ 100ಕ್ಕೆ 100 ಬರ್ತವೆ. ಆ ಕಾರಣಕ್ಕಾಗಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ. ಅದು ಫಲಿತಾಂಶದ ರೂಪದಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ಸ್ಥಾನವನ್ನು ಗಳಿಸುತ್ತೆ.